ಬೇರೆ ಏನು ಉಪಯೋಗಗಳಲ್ಲಿ ಪೋಷಕರಿಗೆ ವಿಶೇಷವಾಗಿ? ಪೋಷಕರಿಗೆ ಅಂದರೆ ಒಂದು ಮಾತನ್ನು ನಾನೇ ಹೇಳ್ತೀನಿ ನಿಮಗಿಂತ ಮೊದಲು. ಇವತ್ತು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅಂದರೆ ಮಕ್ಕಳ ಮನೆ ಕೆಲಸವನ್ನು ಹೆಚ್ಚಿನ ಕಾಲ ಕೊಡಬೇಕಾಗಿರೋದು ಪೋಷಕರು, ವಿಶೇಷವಾಗಿ ತಾಯಿ. ಬಹುಶಃ ಅದು ಕಡಿಮೆ ಆಗ್ಬೋದು ಅಂತ ನನಗೆ ಇಲ್ಲಿ. ಹೌದು. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪೋಷಕರಿಗೆ, ಕೆಲವು ಚಿಕ್ಕ ಮಕ್ಕಳ ಪೋಷಕರಿಗೆ ಮಕ್ಕಳಿಗೆ ಕಾನ್ಸೆಪ್ಟನ್ನು ಅರ್ಥ ಮಾಡುವಂಥದ್ದು ಈಗ ಮನೆಯಲ್ಲಿ ಪೋಷಕರೇ ಮಾಡ್ತಾರೆ. ಹೌದು. ಅಂಥ ಟೈಮಲ್ಲಿ ಪೇರೆಂಟ್ಸಿಗೆ ಕೂಡ ಅದರ ನಾಲೆಜ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಅಲ್ಲಿ ಹಾಗೆ ಹೆಲ್ಪ್ ಆಗ್ತದೆ. ಈಗ ಒಂದು ಟ್ಯೂಷನ್ ಸೆಂಟರ್ಸ್ ಉಂಟು, ಅಥವಾ ಶಾಲೆಯಲ್ಲಿ ಟೀಚರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ ಟೀಚರಿಗೆ ಏನು ಮಕ್ಕಳಿಗೆ ಡೌಟ್ಸ್ ಬಂದಾಗ ಪ್ರತಿ ಸಲ ಟೀಚರನ್ನು ಕಾಂಟ್ಯಾಕ್ಟ್ ಆಗುವಂಥದ್ದು, ಅಥವಾ ಕಾಂಟ್ಯಾಕ್ಟ್ ಆಗಲಿಕ್ಕೆ ಹೆದರಿಕೆ ಆಗುವಂಥದ್ದು, ಅಥವಾ ಹೆಸಿಟೇಟ್ ಮಾಡುವಂಥ ಮಕ್ಕಳು ಇರ್ತಾರೆ, ಅಂಥವ್ರಿಗಿರ್ಬೋದು. ಅಥವಾ ಒಬ್ಬ ವಿದ್ಯಾರ್ಥಿ ಒಳ್ಳೆ ಸ್ಕೋರ್ ಮಾಡ್ತಿದ್ದಾನೆ, ಅವನಿಗೆ ಸರ್ ಮೊದಲೆಲ್ಲ ನಾವು ಕಲಿಯುವಾಗ 70-80 ಬಂದರೆ ಡಿಸ್ಟಿಂಕ್ಷನ್. ಸೊ ಈಗ ಹೇಗೆ ಅಂತ ಹೇಳಿದ್ರೆ 99-100ರಲ್ಲಿರುವಂಥದ್ದು ಕಾಂಪಿಟೇಷನ್. ಸೊ ರ್ಯಾಂಕ್ ತೆಗಿಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ ಮಕ್ಕಳಿಗೆ. ಆ್ಯಂಡ್ ಡೌಟ್ ಸಾಲ್ವ್ ಮಾಡಲಿಕ್ಕೆ ತುಂಬ ದೊಡ್ಡ ಚಾಲೆಂಜ್ ಇರುವಂಥದ್ದು ಇವತ್ತಿನ ಟೀಚರ್ಸ್ಗಿರ್ಬೋದು, ಟ್ಯೂಷನ್ ಸೆಂಟರ್ಸ್ಗಳಿಗಿರ್ಬೋದು, ಡೌಟ್ ಸಾಲ್ವ್ ಮಾಡುವಂಥದ್ದು. ಡೌಟ್ ಸಾಲ್ವ್ ಮಾಡಲಿಕ್ಕೆ ಇದು ಸೂಪರ್ ಟೂಲ್. ರಿವಿಷನ್ ಮಾಡಲಿಕ್ಕೆ ಇದರಷ್ಟು ಒಳ್ಳೆ ಟೂಲ್ ಇನ್ನೊಂದು ಇಲ್ಲ ಅಂತ ಅಂದ್ಕೊಳ್ತೇನೆ ಆ್ಯಸ್ ಆಫ್ ನಾವು. ಆ್ಯಂಡ್ ವೆರಿ ಬೇಸಿಕ್ ಹ್ಯಾಂಡ್ಸೆಟ್ ಸಾಕು. ಇದಕ್ಕೊಂದು ಸಪ್ರೇಟ್ ಟ್ಯಾಬ್ ಬೇಕು, ಸಪ್ರೇಟ್ ಕಂಪ್ಯೂಟರ್ ಬೇಕು, ಏನಿಲ್ಲ. ಯೂಸ್ ಮಾಡ್ತಿರುವ ಮೊಬೈಲ್ ವಿತ್ ವೆರಿ ಮಿನಿಮಮ್ ಇಂಟರ್ನೆಟ್ ಆಕ್ಸೆಸ್ ಸಾಕು. ಇದರಲ್ಲಿ ವಿಡಿಯೋಸ್ ಬರೋದಿಲ್ಲ, ಅವರ ತಲೆ ಡೈವರ್ಷನ್ ಆಗಲಿಕ್ಕಿಲ್ಲ, ಯಾವುದೇ ಲಿಂಕ್ ಬರೋದಿಲ್ಲ. ವಿದಿನ್ ದ ವಾಟ್ಸಪ್ ಎಲ್ಲನೂ ಸಿಗ್ತದೆ ಅವರಿಗೆ. ಎಲ್ಲೂ ಕೂಡ ಸಿಗುವಂತಹ ವ್ಯವಸ್ಥೆ ಇದೆ. ಹೌದು, ಎಲ್ಲವೂ ಸಿಗುವಂಥ. ಕಂಪ್ಯೂಟರ್ ಇದ್ರೆ ಇನ್ನಷ್ಟು ಒಳ್ಳೆದಾಗ್ಬೋದು. ಕಂಪ್ಯೂಟರ್ ಇದ್ರೆ ಕಂಪ್ಯೂಟರಲ್ಲಿ ನೋಡ್ಕೊಂಡು ಕಲಿಬೋದು, ಅಥವಾ ಏನು ಮೊಬೈಲ್ ಇದ್ರೆ ಮೊಬೈಲಲ್ಲೇ ಅವರಿಗೆ ಕಲೀಲಿಕ್ಕೆ ಸಾಧ್ಯ. ದಿನದ 24 ಗಂಟೆಯು. ಈಗ ಬಯಾಲಜಿ ಅಥವಾ ನಾವು ಜೀವಶಾಸ್ತ್ರ ಅಂತ ಹೇಳ್ತೇವೆ, ಅಲ್ಲಿ ಕೆಲವಷ್ಟು ರಚನೆಗಳಿರ್ತವೆ, ಡಯಾಗ್ರಾಮ್ಸ್ಗಳಿರ್ತದೆ, ಅದೆಲ್ಲ ಕೈಯಲ್ಲಿ ಬಿಡಿಸ್ಬೇಕು ಅಂತಿಲ್ಲ. ಜಸ್ಟ್ ಫೋಟೋ ತೆಗೀರಿ, ಕೇಳಿ, ನಿಮ್ಮ ಕ್ವಶ್ಚನ್ ಏನು ಆ ಫೋಟೋದ ಕೆಳಗೆ ಕೇಳಿ, ಅದು ಆನ್ಸರ್ ಮಾಡ್ತದೆ. ಅದೇ ರೀತಿ ಮಾತಿನ ಮೂಲಕ ಕೇಳುವ ಅವಕಾಶಗಳಿದೆ? ಇಲ್ಲ, ಮಾತಿನ ಮೂಲಕ ಕೇಳುವಂಥ ಅವಕಾಶವನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದು ವಾಟ್ಸಪ್ಪಲ್ಲಿ ಕೊಡಲಿಲ್ಲ. ಯಾಕಂತ ಹೇಳಿದರೆ ಮೇಯ್ನಾಗಿ ಕೆಲವೊಂದು ಸಲ ಬೇಸಿಕ್ ಮೊಬೈಲ್ ಫೋನ್ಸ್ ಇದ್ದರೆ ಸ್ಟೋರೇಜ್ ಲಿಮಿಟೇಷನ್ಸ್ ಇರ್ತದೆ. ಅದರಿಂದಾಗಿ ಅಗೇನ್ ಹ್ಯಾಂಗ್ ಆಗಿ ಇವರ ಇದಕ್ಕೆ ಏನು ಕಲಿಕೆಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಸೊ ಅಂಥ ಇದನ್ನು ನಾವು ಕೊಡಲಿಲ್ಲ, ಫೆಸಿಲಿಟಿ ಇದನ್ನು. ಸೊ ಅದು ಒಂದು ಬೇರೆಯೇ ರೀತಿಯಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಈಗ ಮೊಬೈಲಲ್ಲಿ ಏನಾದರೂ ಸಮಸ್ಯೆ ಆಗಿ ಕರಪ್ಟ್ ಆಗಿರ್ಬೋದು, ಅದು ಏನೋ ಆದರೆ ಅದಕ್ಕೆ ಸಪೋರ್ಟ್ ಖಂಡಿತವಾಗ್ಲೂ ಕೊಡ್ತೇವೆ ನಾವು. ನಮ್ಮ ಹತ್ರ ಡೇಟಾ ಇರ್ತದೆ. ಸೊ ಅವ್ರು ರಿಜಿಸ್ಟ್ರೇಷನ್ ಯಾವ ನಂಬರಲ್ಲಿ ಮಾಡಿದ್ರು ಅಂತ ಹೇಳಿದರೆ ಸಾಕು, ಅಷ್ಟೇ. ಈಗ ಸೇರಬೇಕಾದ್ರೆ ಏನೆಲ್ಲ ಮಾಡಬೇಕು ಈಗ ವೀಕ್ಷಕರಿಗೆ ನೋಡುವಂಥ? ಸರ್, ನಮ್ಮದು ವಾಟ್ಸಪ್ ನಂಬರ್ ಇದೆ. ಸೊ ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ಅಲ್ಲೇ ಅವರ ಹೆಸರು ಮತ್ತು ಎಲ್ಲಿಂದ ಕಲಿತಾರೆ ಅಂತ ಹೇಳುವಂಥದ್ದು ಅಲ್ಲೇ ನಾವು ಡೇಟಾವನ್ನು ಕೇಳ್ತೇವೆ. ನಂತರ ನೆಕ್ಸ್ಟ್ ಲೆವೆಲ್ ಪೇಮೆಂಟ್ ಇರ್ತದೆ. ಸೊ ಪೇಮೆಂಟ್ ಮಾಡಿದ ತಕ್ಷಣ ಎಲ್ಲ ವಾಟ್ಸಪ್ಪಲ್ಲೇ ಅಲ್ಲೇ ಪೇಮೆಂಟನ್ನು ಕಂಪ್ಲೀಟ್ ಮಾಡಿಕೊಂಡು ಅವರು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಏನೆಲ್ಲ ಮಾಹಿತಿಗಳು ಬೇಕು? ಪೋಷಕರ ವಿಳಾಸ ಅದೆಲ್ಲ ಏನಾದರೂ? ಒಂದು ವಿಳಾಸವನ್ನು ನಾವು ತಗೊಳ್ತೇವೆ. ಯಾಕಂತ ಹೇಳಿದರೆ ನಾವೊಂದು ಇದರ ರಿಲೆವೆಂಟ್ ಬುಕ್ಕನ್ನು ನಾವು ಕಳಿಸ್ಲಿಕ್ಕಿದೆ. ಸೊ ಆ ಬುಕ್ಕಲ್ಲಿ ಹೇಗೆ ಯೂಸ್ ಮಾಡ್ಬೋದು, ಏನು ಯೂಸ್ ಮಾಡ್ಬೋದು ಅಂತ ಹೇಳುವಂಥ ಪೋಸ್ಟಲ್ ಡೀಟೇಲ್ ಅಂತ ತಗೊಳ್ತೇವೆ. ನಂತರ ಇನ್ ಕೇಸ್ ಪೇರೆಂಟಿಗಾದರೆ ಅದೇ ನಂಬರ್ ಯೂಸ್ ಮಾಡ್ತೇವೆ, ಅಥವಾ ವಿದ್ಯಾರ್ಥಿಗಾದರೆ ಯಾವ ನಂಬರ್ ಅಂತ ಕೇಳ್ತೇವೆ. ವಿದ್ಯಾರ್ಥಿದ್ದೇನಾದರೂ ಕೆಲವು ಮಕ್ಕಳ ಹತ್ರ, ಈಗ ಆಲ್ಮೋಸ್ಟ್ ಎಲ್ಲ ಮಕ್ಕಳ ಹತ್ರ ಫೋನ್ ಉಂಟು. ಕೋವಿಡ್ ಬಂದ ನಂತರ ನಿಮಗೆ ಆನ್ಲೈನ್ ಎಜುಕೇಶನ್ ಅಂತ ಅದು ಅನಿವಾರ್ಯವೂ ಆಯಿತು. ಖಂಡಿತ. ಹೌದು. ಸೊ ಇದರಿಂದಾಗಿ ಯಾವ ನಂಬರ್ ಅಂತ ಕೇಳ್ತೇವೆ ಅಷ್ಟೇ. ಆಕ್ಟಿವೇಶನ್ ಆಗಿ ಇಮಿಡಿಯೇಟ್ ಅವರು ಯೂಸ್ ಮಾಡ್ಬೋದು 2 ಸೆಕೆಂಡಲ್ಲಿ. ಅದಕ್ಕೆ ಕಾಯಬೇಕು ಅಂತಿಲ್ಲ. ಸರಿ, ಈಗ ಇನ್ನಷ್ಟು ಬದಲಾವಣೆ ಮಾಡುವಂಥ ಯೋಜನೆಗಳಿದೆಯಾ ಇದನ್ನು? ಖಂಡಿತವಾಗಿ. ಏನೆಲ್ಲ ಯೋಜನೆಗಳಿದೆ ವಿಶೇಷವಾಗಿ? ಸೊ ಒಂದನೇದಾಗಿ ನೀವು ಆಗ ಹೇಳಿದ್ರೆ JEE ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇರ್ಬೋದು, ಮತ್ತು ಉಳಿದ ಎಲ್ಲ ತರಗತಿಗಳಿಗೆ ಇರ್ಬೋದು. ಸೊ ಇದನ್ನು ಡೆವಲಪ್ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಆ್ಯಂಡ್ ವಿಡಿಯೋ ಬೇಸ್ಡ್ ಕೂಡ ಮಾಡಬೇಕು ಅಂತ ನಮ್ಮ ಹತ್ರ ಯೋಚನೆಗಳಿದ್ದಾವೆ. ಸೊ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೇವೆ. ಹಾಗೆ ಸೊ ಖಂಡಿತವಾಗಲೂ ಶಿಕ್ಷಣದಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು ಏನು, ಶಿಕ್ಷಣ ಒಬ್ಬ ವಿದ್ಯಾರ್ಥಿಗೆ ಅವ ಇರುವ ಸ್ಥಳ ಇರ್ಬೋದು, ಅಥವಾ ಅವನ ಏನು ಲೆವೆಲ್ ಆಫ್ ಏನು ಹಣದ ಲೆವೆಲ್ ಇರ್ಬೋದು, ಅದು ಯಾವುದು ಅವನಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಈಗ ಸದ್ಯಕ್ಕೆ ಇದು ರಾಜ್ಯಕ್ಕೆ ಮಾತ್ರ ಸೀಮಿತವ? ಸ್ಟೇಟ್ ಸಿಲೆಬಸ್ ಕರ್ನಾಟಕ ರಾಜ್ಯ, CBSE ಅಕ್ರಾಸ್
ಇವನ್ ಫಾರಿನ್ ದುಬೈಯಿಂದ ಯೂಸ್ ಮಾಡೋರು ಇದ್ದಾರೆ. ಓ ಅದಕ್ಕೆ ನಾನು ಕೇಳೋದು ಆ ಅವಕಾಶಗಳು ಇದೆಯಾ? ದುಬೈಯಿಂದ ದುಬೈದ ಯೂಸರ್ಸ್ ಇದ್ದಾರೆ ನಮ್ಮ ಯೂಸ್ ಮಾಡ್ತಾರೆ. ಹಾಗಾಗಿ ಬೇರೆ ಬೇರೆ ದೇಶಗಳಿಂದ ಕೂಡ ಇದರ ಲಾಭ ಪಡ್ಕೊಳ್ಬಹುದು. CBSE ಅಲ್ಲೆಲ್ಲ CBSE ಸೆಂಟ್ರಲ್ ಬೋರ್ಡ್ ಇದ್ದು ಎಜುಕೇಶನ್ ಸಿಸ್ಟಮ್ ಪಾಲಿಸಿನ ಯೂಸ್ ಮಾಡ್ತಾರೆ. 5ನೇ ಕ್ಲಾಸಿಂದ 10ನೇ ತರಗತಿ ತನಕ ಆ ಮಕ್ಕಳಿಗೂ ಯೂಸ್ ಮಾಡ್ತಾರೆ. ಸರಿ, ಆದಷ್ಟು ಬೇಗ ಇನ್ನಷ್ಟು ಮಕ್ಕಳಿಗೆ ಇದರ ಅನುಕೂಲ ಸಿಗುವಂತಾಗಲಿ. ಬಹುಶಃ ಇನ್ನು ಕೆಲವೇ ಸಮಯಗಳಲ್ಲಿ ಪರೀಕ್ಷೆಗಳು ಎದುರು ಹತ್ತಿರ ಬರ್ತಾ ಇದೆ. ಹಾಗಾಗಿ ಏನು ಸಂದೇಶಗಳನ್ನು ಕೊಡಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಸೊ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ರಿವಿಷನ್ ಮಾಡುವಂಥ ಟೈಮಲ್ಲಿ ಅಥವಾ ಅವರು ವಾಪಸ್ ಪುನರಾವರ್ತನೆ ಅಂತ ಕರಿತೇವೆ ಅಂತಹ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಂದೇಹಗಳು ಬರ್ತವೆ. ಯಾಕಂತ ಹೇಳಿದ್ರೆ ಒಂದು 5 ತಿಂಗಳು ಮುಂಚೆ ಮಾಡಿರುವಂಥ ಪಾಠ ಇರ್ತದೆ ಅಥವಾ 6 ತಿಂಗಳು ಹಿಂದೆ ಮಾಡಿರುವಂಥ ಪಾಠ ಇರ್ತದೆ, ಅದರ ಮೇಲೆ ಡೌಟ್ ಬರ್ತದೆ. ಸೊ ಅಂಥ ಟೈಮಲ್ಲಿ ಈ AI ಶಿಕ್ಷಕ್ ಅವರಿಗೆ ತುಂಬ ಒಂದು ಸ್ಮಾರ್ಟ್ ಗುರು ಅಂತಲೇ ಹೇಳ್ಬೋದು, ಸ್ಮಾರ್ಟ್ ಗುರುವಾಗಿ ಬೆಂಬಲಕ್ಕೆ ನಿಲ್ತಾರೆ. ಆ್ಯಂಡ್ ವಿದ್ಯಾರ್ಥಿಗಳಿಗೆ ಕಲಿಕೆ ಮನದಟ್ಟಾದ ನಂತರ ಅವರಿಗೆ ಸ್ಕೋರ್ ಮಾಡೋದು ಚಾಲೆಂಜ್ ಆಗೋದಿಲ್ಲ. ಸೊ ಅದನ್ನು ಇಮಿಡಿಯೇಟ್ ಅವರಿಗೆ ಸ್ಕೋರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ. ಮತ್ತು ತುಂಬ ಒಳ್ಳೆ ರಿವ್ಯೂ ಇರೋದ್ರಿಂದ ಎಲ್ಲ ಯೂಸ್ ಮಾಡಿರುವಂಥ ಸ್ಟೂಡೆಂಟ್ಗಳದ್ದು ತುಂಬ ಒಳ್ಳೆ ರಿವ್ಯೂ ಉಂಟು. ಎಕ್ಸಾಮ್ಗೆ ಹೆಲ್ಪ್ ಆಯಿತು ನನಗೆ, ನನ್ನ ಮಗಳಿಗೆ ಎಕ್ಸಾಮ್ ಬರೀಲಿಕ್ಕೆ ಈಸಿ ಆಯಿತು. ಸೊ ವಿದಿನ್ 10-20 ಮಿನಿಟ್ಸಲ್ಲಿ ಒಂದು ಪಾಠವನ್ನು ರಿವಿಷನ್ ಮಾಡಲಿಕ್ಕಾಯಿತು, ಕೀ ಪಾಯಿಂಟ್ಸ್ ಈಸಿಯಾಗಿ ಸಿಗ್ತದೆ, ನೋಟ್ಸ್ ಈಸಿಯಾಗಿ ಸಿಗ್ತದೆ ಅಂತ ಹೇಳುವಂಥದ್ದು. ಸೊ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ. ಕೊನೆಯಲ್ಲಿ ಎಷ್ಟು ಲಾಭ ಇರುತ್ತೆ, ಕೆಲವೊಂದು ಋಣಾತ್ಮಕ ಅಂಶಗಳು ಇರ್ತವೆ. ಈಗ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟ ಮೇಲೆ ಅವ್ರು ಹೇಳ್ಬೋದು ನಾನು AI ಕಲಿತಾ ಇದ್ದೇನೆ, ಆದರೆ ಪೋಷಕರ ಜವಾಬ್ದಾರಿ ಕೂಡ ಬಹುಶಃ ಇರ್ತದೆ. ಅವ್ರು ಯಾವುದನ್ನು ಕಲಿತಾ ಇದ್ದಾರೆ ನೋಡ್ತಾ ಇದ್ದಾರೆ. ನಾವು ಆಗ ನಾನು ಹೇಳಿದೆ ಸರ್, ಅಂದರೆ ಇದರಲ್ಲಿ ಟ್ರ್ಯಾಕ್ ಮಾಡೋದು ಸುಲಭ. ಈಗ ಮಕ್ಕಳು ನಾನು ಏನು AI ಶಿಕ್ಷಕ ಕಲಿತಾ ಇದ್ದೇನೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ನೋಡಿದ್ದು ಖಂಡಿತ ಅಲ್ಲಿ ಡೈರೆಕ್ಟ್ ಆಗಿ ಸಿಗ್ತದೆ. ಅದೆಲ್ಲ ಬರ್ತದೆ. ಹೌದು, ಡೈರೆಕ್ಟ್ ಆಗಿ ಸಿಗ್ತದೆ. ನೀವು ಜಸ್ಟ್ ಫೋನನ್ನ ಸ್ಕ್ರಾಲ್ ಮಾಡಿ ನೋಡಿದ್ರೆ ಅಲ್ಲೇ ಹಿಂದೆ, ಈಗ ನಾನು ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ತೇನೆ, ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ನೇರವಾಗಿ ಇಲ್ಲೇ ಸಿಗ್ತದೆ. ಖಂಡಿತ ಇಲ್ಲೇ ಡೈರೆಕ್ಟ್ ಆಗಿ ಸಿಗ್ತದೆ. ಓದ್ತಾ ಇದ್ದಾರಾ ಇಲ್ವಾ, ಯಾವ ಟೈಮಲ್ಲಿ ಓದ್ತಾ ಇದ್ದಾರೆ, ಯಾವ ಟೈಮಲ್ಲಿ ಓದ್ತಾ ಇಲ್ಲ ಅಂತ ಹೇಳಿ ಒಂದು ಲೈವ್ ಡೇಟಾ. ಖಂಡಿತ ಖಂಡಿತ. ನೀವು ಉಳಿದ ನಂಬರ್ ಅಲ್ಲಿ ಆದ್ರೆ ನಿಮ್ಗೆ ಡಿಲೀಟ್ ಫಾರ್ ಆಲ್ ಅಥವಾ ಅವಕಾಶಗಳು ಇರ್ತದೆ, ಆಪ್ಷನ್ಸ್ ಇರ್ತದೆ. ಇದರಲ್ಲಿ ಇಲ್ಲ ಆಪ್ಷನ್. ಅವ್ರಿಗೆ ಜಸ್ಟ್ ಡಿಲೀಟ್ ಮಾಡ್ಬೋದು. ಇನ್ ಕೇಸ್ ಪೇರೆಂಟ್ಗೆ ಡೌಟ್ ಬಂದು ನಮ್ಮ ಹತ್ರ ಎನ್ಕ್ವೈರಿ ಮಾಡಿದ್ರೆ ಅದ್ರ ಎಲ್ಲ ಹಿಸ್ಟ್ರಿ ನಾವು ತೆಗೆದುಕೊಡ್ತೀವಿ. ಖಂಡಿತ ಬಹುಶಃ ಪೋಷಕರಿಗೆ ಬಹಳ ಖುಷಿ ಕೊಡ್ಬೋದು ಅಂತ ನನಗಂತ ಈ ಮಾಹಿತಿ. ಇಲ್ಲದಿದ್ರೆ ಮಕ್ಕಳ ಕೈಗೆ ಮೊಬೈಲ್ ಕೊಡುವಾಗ 10 ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇವತ್ತಿದೆ. ಇದು ಮತ್ತೆ 100% ಟೆಕ್ಸ್ಟ್ ಬೇಸ್ಡ್ ಇರೋದ್ರಿಂದ ಮಕ್ಕಳು ಡಿಸ್ಟ್ರಾಕ್ಟ್ ಆಗುವಂಥ ಚಾನ್ಸಸ್ ಕಡಿಮೆ. ಮಕ್ಕಳು ಡಿಸ್ಟ್ರಾಕ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ ನಿಮಗೆ ವಿಡಿಯೋಸ್ ನೋಡಿದಾಗ ಅಥವಾ ಅಂತ ಮನೋರಂಜನಾ ವಿಷಯಗಳನ್ನು ನೋಡಿದಾಗ ಡಿಸ್ಟ್ರಾಕ್ಟ್ ಆಗ್ತಾರೆ. ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಕಡಿಮೆ. ಮತ್ತು 100% ಟೆಕ್ಸ್ಟ್ ಒಳಗಿನ ವಿಷಯಗಳಿಗೆ ಇದು ಒತ್ತು ಕೊಡೋದ್ರಿಂದ ನಿಮಗೆ ಆಚೆ ಈಚೆ ಕೂಡ ಹೋಗುವಂಥ ಚಾನ್ಸಸ್ ಇಲ್ಲ. ಖಂಡಿತ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಯಾವ ರೀತಿ ಇದನ್ನು ಸದುಪಯೋಗಪಡಿಸಬೇಕು ಮತ್ತು ಪೋಷಕರು ಅದರ ಲಾಭವನ್ನು ಹೇಗೆ ಪಡ್ಕೋಬೇಕು? ಸೊ ವಿದ್ಯಾರ್ಥಿಗಳಿಗೆ ಏನು ರಿವಿಷನ್ ಟೈಮ್ ಇರ್ಬೋದು, ಎಕ್ಸಾಮ್ ಟೈಮಿಗಂತೂ ತುಂಬ ಉಪಯೋಗ ಪಡೀಲಿಕ್ಕಿದೆ. ಅದೇ ರೀತಿ ಪೇರೆಂಟ್ಸಿಗೆ ಅಥವಾ ಟೀಚರ್ಸಿಗೆ ಇದೊಂದು ಬೆನ್ನೆಲುಬಾಗಿ ನಿಲ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ಸಂದೇಹ ಬಂದಾಗ ತಕ್ಷಣಕ್ಕೆ ಸಿಗುವಂಥದ್ದು ಪೇರೆಂಟ್ಗಳಲ್ಲಿ. ಅದರ ನಂತರ ಟೀಚರ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗ್ತಾರೆ. ಸೊ ಒಂದೇ ಸಲಕ್ಕೆ ಒಂದಷ್ಟು ಮಕ್ಕಳು ಬಂದು ಗೊಂದಲ ಕೇಳುವಾಗ ಟೀಚರ್ ಕೂಡ ಮನುಷ್ಯರೇ, ಸಾಮಾನ್ಯವಾಗಿ ಒಂದಷ್ಟು ಏನು ಅವರಿಗೂ ಅವರದ್ದೇ ಆದಂಥ ಒತ್ತಡಗಳಿರ್ತದೆ. ಹೌದು, ಖಂಡಿತವಾಗ್ಲು. ಸೊ ಅಂಥ ಎಲ್ಲ ಸಮಯದಲ್ಲಿ ಇದೊಂದು ಒಳ್ಳೆ ಬೆಂಬಲವಾಗಿ ನಿಲ್ತದೆ ಮತ್ತು ತುಂಬ ಉಪಕಾರಿ ಅಂತಲೇ ನಾವು ಕರಿಬಹುದು. ಖಂಡಿತ. ಬಹುಶಃ ಈ ಒಂದು ಯೋಜನೆಯಿಂದಾಗಿ ಟ್ಯೂಷನ್ಸ್ಗೆ ಕಳಿಸುವಂಥ ಅಗತ್ಯ ಬಹುಶಃ ಮುಂದೆ ಬರಲಿಕ್ಕಿಲ್ಲ. ನನಗೆ ಹಾಗೆ ಅನಿಸೋದಿಲ್ಲ. ಏನು ಅಂತ ಹೇಳಿದ್ರೆ ಟ್ಯೂಷನ್ ಕೆಲವೊಂದು ಬೇರೆನೇ ರೀತಿಯಲ್ಲಿ ಕೆಲವು ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಈ ಒಂದು ವಿಧಾನದಿಂದ ಕೆಲವು ಮಕ್ಕಳಿಗೆ ಟ್ಯೂಷನ್ ಇದ್ದ ಅಗತ್ಯ ಬರಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ. ಅದ್ರ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ಟ್ಯೂಷನಲ್ಲಿ ಜಸ್ಟ್ ಕಾನ್ಸೆಪ್ಟ್ ಮಾತ್ರ ಅಲ್ಲ, ಅವರು ಬೇರೆ ಬೇರೆ ರೀತಿಯಲ್ಲಿ ವಿಧಾನದಲ್ಲಿ ಕಲಿಸ್ತಾರೆ. ಬಟ್ ಟ್ಯೂಷನ್ಗೆ ಹೋದ ಮಕ್ಕಳಿಗೆ ಸಹ ಇದು ಬಂದು ರಿವಿಷನ್ ಮಾಡಬೇಕಾದ್ರೆ, ಅಂದರೆ ಟ್ಯೂಷನಲ್ಲಿ ಜಸ್ಟ್ ಕಲಿತಾರೆ ಅಷ್ಟೇ. ಈಗ ಟ್ಯೂಷನ್ ಅಥವಾ ಟೀಚರ್ ಅಂತ ಹೇಳುವಂಥದ್ದು ಶಾಲೆಯಲ್ಲಿ ಕ್ಲಾಸ್ ರೂಮಲ್ಲಿ ಟೀಚರ್ ಅಂತ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ AI ಇಂಪಾಸಿಬಲ್. ಯಾಕಂತ ಹೇಳಿದ್ರೆ ಶಾಲೆಯಲ್ಲಿ ಖಾಲಿ ಸ್ಕೋರ್ ಮಾಡಲಿಕ್ಕೆ ಮಾತ್ರ ಕಲಿಸುವಂಥದ್ದಲ್ಲ, ಅಲ್ಲಿ ತುಂಬ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ಇರ್ತದೆ. ಒಬ್ಬ ಟೀಚರ್ ಅಂತ ಹೇಳುವಂಥ ಹಾರ್ಟ್ ಆಫ್ ದ ಏನು
ಕ್ಲಾಸ್ ರೂಮ್ ಅಂತ ಹೇಳ್ಬೋದು, ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಅವರನ್ನು ರಿಪ್ಲೇಸ್ ಮಾಡಲಿಕ್ಕೆ ಕಷ್ಟ ಸಾಧ್ಯತೆ ಇದು ಖಾಲಿ ಸ್ಕೋರ್ ಓರಿಯೆಂಟೆಡ್, ಅಂದರೆ ಅವರಿಗೆ ಒಳ್ಳೆ ಅಂಕ ತೆಗಿಬೇಕು, ಹೈ ಸ್ಕೋರ್ ಮಾಡಬೇಕು. ಸೊ ಬರ್ದಿರುವಂಥ ನೋಟ್ಸ್ ಅರ್ಥ ಆಗ್ತಾ ಇಲ್ಲ ಅಥವಾ ಮಾಡಿದ ಪಾಠದಲ್ಲಿ ಕೆಲವು ಗೊಂದಲಗಳಿವೆ, ಸಂದೇಹ ಇದೆ ಅಂತ ಹೇಳಿದ್ರೆ ಇದು ಹೆಲ್ಪ್ಫುಲ್. ಪಾಕೆಟಲ್ಲಿ ಇರ್ತಾರೆ ಈ ಸ್ಮಾರ್ಟ್ ಗುರು. ಖಂಡಿತ. ಕಾಲ ಬದಲಾದ ಹಾಗೆ ನಾವು ಕೂಡ ಬದಲಾಗುವುದು ಅನಿವಾರ್ಯ. ಶ್ರೀಕೃಷ್ಣನೇ ಹೇಳಿದ್ದಾನೆ, ಬದಲಾವಣೆ ಎನ್ನುವುದು ಜಗತ್ತಿನ ನಿಯಮ ಅಂತ. ಹಾಗಾಗಿ ಇವತ್ತಿನ ಕಾಲಕ್ಕೆ, ಇವತ್ತಿನ ಆಧುನಿಕ ವೈಜ್ಞಾನಿಕ ಯುಗಕ್ಕೆ ಇವತ್ತಿನ ಈ ಎಲ್ಲ ಪರಿವರ್ತನೆಗಳು ಖಂಡಿತವಾಗಿಯೂ ಅನಿವಾರ್ಯ, ಒಗ್ಗಿಕೊಳ್ಳಲೇಬೇಕಾಗಿದೆ. ಶಿಕ್ಷಣ ಕೂಡ ಈ ನಿಟ್ಟಿನಲ್ಲಿ ಭಾಳಷ್ಟು ಎತ್ತರವನ್ನು ಏರುವುದಕ್ಕೆ ಸಾಧ್ಯ ಆಗಲಿ ಅನ್ನುವಂಥ ಆಶಯದೊಂದಿಗೆ ಈ ಒಂದು AI ಶಿಕ್ಷಕನ ಒಂದು ಉಪಯೋಗವನ್ನು ಹೆಚ್ಚಿನ ವಿದ್ಯಾರ್ಥಿಗಳು ತಾವು ಪಡ್ಕೊಳ್ಳಿ ಅಂತ ಹೇಳುತ್ತಾ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಿಮಗೆ ಮೊದಲ ವಂದನೆಗಳನ್ನು ಸಮರ್ಪಿಸ್ತಾ AI ಎನ್ನುವಂತಹ ಅತ್ಯಾಧುನಿಕ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿರುವಂತಹ ಯತೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳು. ವೀಕ್ಷಕರು, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.